ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಎಳ್ಳಿನ ಉಂಡೆ ಮಾಡ್ಲತ್ತೀನಿ. ಹಂಗಂದ್ರೆ ಇವತ್ತಿನ ಎಳ್ಳಿನ ಉಂಡೆ ರೆಸಿಪಿ ಖಂಡಿತವಾಗಿ ನೋಡ್ಬೋದು ರೀ. ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿನ ಉಂಡೆ ನಿಮ್ಮ ಕಡೆ ಮಾಡ್ತಿರಲ್ಲ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಯಾರಿಗೆಲ್ಲ ಇಷ್ಟ ಇದ್ರೆ ಅವರು ಕೂಡ ಇವತ್ತಿನ ಎಳ್ಳಿನ ಉಂಡೆ ರೆಸಿಪಿ ನೋಡಿ ಟ್ರೈ ಮಾಡ್ಬೋದು ರೀ. ಹಂಗಂದ್ರೆ ನಮ್ಮ ಮನ್ಯಾಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳಿನ ಉಂಡೆ ಮಾಡಿ ಎಲ್ರಿಗೂ ಕೂಡ ಕೊಡ್ತೀವಿ ರೀ. ಯಾಕಂದರೆ ಎಳ್ಳು ಬೆಲ್ಲ ತಿಂದು ರುಚಿ ರುಚಿಯಾಗಿ ಮಾತಾಡ್ಬೇಕು. ಹಂಗಂದ್ರೆ ನಮ್ಮ ಕೂಡ ಇವತ್ತಿನ ಎಳ್ಳಿನ ಉಂಡೆ ರೆಸಿಪಿ ಯಾರಿಗೆಲ್ಲ ಇಷ್ಟ ಇರ್ತದೆ ಖಂಡಿತವಾಗಿ ಮಾಡಿಕೊಂಡು ಬಾಯಿ ತುಂಬ ತಿಂದು ರುಚಿ ರುಚಿಯಾಗಿ ಮಾತಾಡ್ರಿ ಸ್ನೇಹಿತರೆ. ಹಾಗಂದ್ರೆ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು. ಎಳ್ಳಿನ ಉಂಡೆ ಮಾಡೋಕ್ಕೆ ಏನು ಬೇಕಂದ್ರೆ ಎಳ್ಳು ಬೇಕಾಗ್ತಾವೆ ನೋಡಿರಿ. 1 ಬಟ್ಲಷ್ಟು ನಾನು ಎಳ್ಳು ತೊಗೊಂಡಿನಿ. ಸ್ವಲ್ಪ ಫ್ರೆಶ್ ಆಗಿರುವಂಥ ಎಳ್ಳು ತೊಗೊಳ್ಳಿ, ಯಾಕಂದರೆ ಸ್ವಲ್ಪ ಮಣ್ಣು ಕೂಡ ಇರ್ತಾವ್ರಿ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹಾಯ್ಕೊಂಡು ತೊಗೋಬೋದು. ಎಳ್ಳು 1 ಬಟ್ಲಷ್ಟು ತೊಗೊಂಡಿನಿ. ಇವಾಗ ಎಳ್ಳು ಏನು ಮಾಡ್ಬೇಕಂದ್ರೆ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಬೇಕ್ರಿ. ಈ ರೀತಿ ಒಂದು ಬಾಣಲಿ ಸ್ಟವ್ ಮೇಲೆ ಇಟ್ಕೊಂಡು ನಾವೀಗ ಸಣ್ಣ ಉರಿ ಮೇಲೆ ಇಟ್ಕೊಂಡು ಎಳ್ಳ ಹುರ್ಕೋಬೇಕು. ಎಳ್ಳಿವರೆಗೂ ಹುರ್ಕೋಬೇಕಂದ್ರೆ ಸ್ವಲ್ಪ ಚಟ್ಪಟ ಅಂತ ಹಾರ್ತಾವೆ ನೋಡ್ರಿ ಎಳ್ಳೀಗ. ಈ ರೀತಿ ಸ್ವಲ್ಪ ಚಟ್ಪಟ ಅಂತ ಹಾರಬೇಕು. ಸಣ್ಣ ಉರಿ ಇಟ್ಕೊಂಡು ಹುರ್ಕೋರಿ. ಯಾಕಂದ್ರೆ ನೀವು ಏನಾದರೂ ಸ್ವಲ್ಪ ದಪ್ಪ ಇಟ್ಟರೆ ಸ್ಟವ್ ಎಳ್ಳು ಹೊತ್ತು ಬಿಡ್ತಾವೆ. ಹೊತ್ತಬಾರ್ದು. ಸಣ್ಣ ಉರಿ ಮೇಲೆ ನೀವು ಎಳ್ಳು ಹುರ್ಕೋಬೇಕು. 1-2 ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗ್ತದೆ ರೀ. ಇವಾಗ ನೋಡಿ ಎಳ್ಳು ಎಷ್ಟು ಚಂದ ಹಾರ್ಲತ್ತವ ಒಂದೊಂದೊಂದು. ಎಲ್ಲನೂ ಕೂಡ ಈ ರೀತಿ ಚಂದ ವಾಸ ಬರಬೇಕು. ಎಳ್ಳು ಕೂಡ ಎಲ್ಲ ಹುರಿದಿರ್ಬೇಕು, ಕಾಣಿಸ್ತಾವ. ಅಲ್ಲಿವರೆಗೂ ನಾನು ಎಳ್ಳು ಹುರ್ಕೊಂಡು ಒಂದು ಮತ್ತೆ ಬೌಲಲ್ಲಿ ತೆಕ್ಕೊಳ್ತೀನಿ ರೀ. ಇವಾಗ ನೋಡಿರಿ ಎಲ್ಲ ಎಳ್ಳು ಚಂದ ಹುರ್ಕೊಂಡಿನಿ. ಕಲರ್ ಕೂಡ ಸ್ವಲ್ಪ ನೋಡ್ಬೋದು, ಸ್ವಲ್ಪ ಜಾಸ್ತಿ ಏನಿಲ್ಲ ನೋಡ್ರಿ. ಈ ರೀತಿ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡ್ರು ಅಂದ್ರೆ ಚಂದ ಎಳ್ಳೆಲ್ಲ ಉಬ್ಬಿ ಬರ್ತಾವ್ರಿ. ಹಾಗಾಗಿ ಸ್ವಲ್ಪ ಎಳ್ಳು ಹುರ್ಕೊಳ್ತೀವಿ. ಹುರಿದಿರುವಂಥ ಎಳ್ಳು ಮತ್ತೊಂದು ಬೌಲಲ್ಲಿ ತೆಗಿಯೋಣ. ಇವಾಗ ನೋಡ್ರಿ ಅದೇ ಬಟ್ಲಾಗ ನಾನೀಗ ಎಳ್ಳು ತೆಕ್ಕೊಳತ್ತೀನಿ. ಎಲ್ಲನೂ ಕೂಡ ಹುರಿದಿರುವಂಥದ್ದು ನೋಡ್ರಿ. ಆವಾಗ ಎಳ್ಳು ಎಷ್ಟು ಸಣ್ಣ ಇರ್ತಾವಲ್ಲ, ಹುರಿದ ಮೇಲೆ ಇಷ್ಟೇ ಚಂದ ಉಬ್ಬು ಬರ್ತಾವೆ ನೋಡ್ರಿ. ಹಾಗೆ ಕೂಡ ಮಾಡ್ಕೋಬೋದು ರೀ. ನಾವು ಎಳ್ಳು ಹುರ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಎಳ್ಳಿನಾಗ ರುಚಿ ಜಾಸ್ತಿ ಬರ್ತದೆ. ಹಾಗಾಗಿ ಇವಾಗ ನೋಡಿರಿ ನಾನು ಎಳ್ಳು 1 ಬಟ್ಲಷ್ಟು ತೊಗೊಂಡಿನಲ್ಲ, 1 ಬಟ್ಲಷ್ಟು ಬೆಲ್ಲ ಕೂಡ ತೊಗೋಬೇಕು ರೀ. ಸ್ವಲ್ಪ ಕೆಂಪಗಿರೋಂಥ ಬೆಲ್ಲ ತೊಗೊಳ್ಳಿ, ಅವಾಗ ಚಂದ ಕಾಣಿಸ್ತಾವೆ ನೋಡಿರಿ ಎಳ್ಳಿನ ಉಂಡೆ. ಇವಾಗ ನೋಡಿರಿ 1 ಬಟ್ಲಷ್ಟು ನಾನು ಬೆಲ್ಲ ತೊಗೊಂಡಿನಿ. ಬೆಲ್ಲ ಸ್ವಲ್ಪ ಜಜ್ಕೊಂಡು ತೊಗೋಬೇಕು ನೋಡಿರಿ. ಇವಾಗ ಇದು ಸಣ್ಣ ಉರಿ ಮೇಲೆ ಇಡಬೇಕು ನೋಡ್ರಿ. ಬೆಲ್ಲ ಕೂಡ ಸ್ವಲ್ಪ ಕೂಡ ಹೈ ಫ್ಲೇಮ್ ಮಾಡಬೇಡ್ರಿ. ಯಾಕಂದ್ರೆ ಹೈ ಫ್ಲೇಮ್ ಮಾಡಿದ್ರೆ ಹೊತ್ತೋಗ್ತದೆ ರೀ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಇವಾಗ ನಾನು ಅದ್ರಾಗ ಒಂದು ನೋಡ್ರಿ ಅರ್ಧಕ್ಕಿಂತ ಒಳಗೆ ನೋಡ್ರಿ ಸ್ಪೂನಿಂದ ಅಳತೆ ಮೇಲೆ ನೀರು ಹೇಳಿದ್ರೆ ಒಂದು 3 ಸ್ಪೂನಷ್ಟು ನೀರು ಹಾಕ್ಕೋಬೇಕು ನೋಡ್ರಿ. 3 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇವಾಗ ನೀರು ಹಾಕಿ ಚೆನ್ನಾಗಿ ಬೆಲ್ಲ ಏನು ಮಾಡ್ಬೇಕಂದ್ರೆ ಕರಗಿಸ್ಕೊಂಡು ತೊಗೋರಿ. ಯಾಕಂದ್ರೆ ಚಮಚದಿಂದ ಚೆನ್ನಾಗಿ ಕರಗಿಸ್ತಾ ಇರಬೇಕು. ಹಾಗೆ ಪಾಕದಲ್ಲಿ ಕೈ ಆಡಿಸ್ತಾ ಇರಬೇಕು. ಈ ರೀತಿ ಬೆಲ್ಲ ಕರಗಿಸ್ಕೊಂಡು ತೊಗೊಂಡಿನಿ. ಇವಾಗ ಪಾಕ ಯಾವ ರೀತಿ ಬರಬೇಕಂತ ತೋರಿಸ್ತೀನಿ ನೋಡಿರಿ ನಿಮಗೂ ಕೂಡ. ಎಳ್ಳಿನ ಉಂಡೆ ಮಾಡ್ಬೇಕಂದ್ರೆ ಪಾಕ ಕರೆಕ್ಟಾಗಿತ್ತಂದರೆ ಎಳ್ಳಿನ ಉಂಡೆ ಪರ್ಫೆಕ್ಟಾಗಿ ಬರ್ತಾವ್ರಿ. ಹಾಗೆ ಬಾಯ್ದಾಗಿಟ್ರೆ ತಿಂತಾ ಇದ್ರೂ ಚಂದ ಟೇಸ್ಟ್ ಹತ್ತಾವೆ. ಹಾಗಾಗಿ ನೋಡಿರಿ ಈ ರೀತಿ ಎಳ್ಳಿನ ಉಂಡೆ ಮಾಡ್ಕೊಳ್ಳೋ ಪದ್ಧತಿ ನೋಡಿರಿ. ಈ ಒಂದು ಬಟ್ಲಾಗ ನಾನು ನೀರು ತೊಗೊಂಡಿದ್ದಲ್ಲ ಅದ್ರಾಗ ಹಾಕಿ ನೋಡ್ದೆ ಪಾಕ ಚೆಂದ ಬಂದದಿಲ್ಲ ಅಂತ. ಫಸ್ಟ್ ಪಾಕ ಬಂದಿಲ್ಲ, ಆಮೇಲೆ ಸೆಕೆಂಡ್ ಪಾಕ ನೋಡಿ ಈ ರೀತಿ ನೋಡಿರಿ ಅಂಟಂಟ ರೌಂಡಾಗಿ ಹೋಗ್ತಾ ಇರೋದು. ಈ ರೀತಿ ಪಾಕ ಬರಬೇಕು. ನೀರ ಹಾಕಿದ್ರೆ ಈ ರೀತಿ ರೌಂಡ್ ಆಗಬೇಕು ನೋಡ್ರಿ ಹುಳಿ. ಆವಾಗ ಈ ರೀತಿ ಪಾಕ ಬಂದ ಅಂತ ಅಂದ್ಕೊಂಡು ಆಮೇಲೆ ಸಣ್ಣ ಉರಿ ಇಟ್ಕೊಂಡಿರ್ತೀವಲ್ಲ, ಸಣ್ಣ ಉರಿ ಮೇಲೆ ನಾವೀಗ ಎಳ್ಳು ಹಾಕ್ತಾ ಇರಬೇಕು. ಒಂದು ಕೈಯಿಂದ ತಿರ್ಸ್ತಾ ಇರಬೇಕು ನೋಡ್ರಿ. ಫಾಸ್ಟಾಗಿ ಮಾಡ್ಕೋಬೇಕಾಗ್ತದೆ ನೋಡ್ರಿ ಈ ರೀತಿ. ಇವಾಗ ಎಳ್ಳು ಹಾಕ್ಕೊಂಡಿನಿ, ಇನ್ನೊಂದು ಸ್ವಲ್ಪ ಇಟ್ಕೊಂಡಿನಿ. ನೋಡಿ ಹಾಕೋರಿ, ಒಮ್ಮೆಗೆ ಹಾಕಬೇಡ್ರಿ. ಯಾಕಂದ್ರೆ ಜಾಸ್ತಿ ಕಡಿಮೆ ಎಳ್ಳು ಏನಾಗ್ತಾವಂದ್ರೆ ಜಾಸ್ತಿ ಆದಾಗ ಸ್ವಲ್ಪ ಇಟ್ಕೋಬೋದು. ನೀವು ಏನಾರ ಒಮ್ಮೆಗೆ ಎಳ್ಳು ಹಾಕಿಬಿಟ್ರಿ ಅಂದ್ರೆ ಅದೇನಾಗುತ್ತೆ ಗಟ್ಟಿಯಾಗಿ ಬಿಡ್ತಾವೆ. ಹಂಗೆ ನೀವು ಉಂಡೆ ಕಟ್ಲಕ್ಕೂ ಬರಲ್ರಿ. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಇವಾಗ ನೋಡಿರಿ ಎಳ್ಳು ಹಾಕ್ಕೊಂಡು ಚಂದ ಕಲಿಸ್ಕೊಂಡಿದ್ದೀನಿ. ಎಳ್ಳು ನೋಡಿರಿ ಎಷ್ಟು ಚಂದ ಕಲಿಸ್ಕೊಂಡು ಬನ್ನಿ. ಇನ್ನೊಂದು ಹಾಗೆ ಕಲಿಸ್ತಾನೆ ಇರಬೇಕು. ಮತ್ತು ನೋಡಿ ಸ್ಪೂನಿಗೆಲ್ಲ ಮೆತ್ಕೊಂಡಿರುತ್ತೆ, ಸ್ವಲ್ಪ ಹಾಗೆ ತೆಕ್ಕೊಂಡು ಬಿಡ್ರಿ. ಇವಾಗ ಈ ಕಡೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೋಬೇಕು. ಅದ್ರ ಮೇಲೆ ಈಗ ಎಳ್ಳು ಹಾಕ್ಕೊಂಡಿನಿ. ಎಳ್ಳು ಹಾಕ್ಕೊಂಡ್ಮೇಲೆ ಈಗ ಬಿಸಿ ಇಳಿಸ್ಕೊಂಡು ತಕ್ಷಣ ನಾವೀಗ ತಟ್ಟೆ ಮೇಲೆ ಹಾಕ್ಬೇಕ್ರಿ. ಈ ರೀತಿ ಉದ್ದಕ್ಕೆ ಹಾಕ್ಕೊಳತ್ತೀನಿ. ಈ ರೀತಿ ಹಾಕಿ ಉದ್ದಕ್ಕೆ ಹಾಕ್ಕೊಳತ್ತೀನಿ ಅಂದರೆ ಸ್ವಲ್ಪ ಎಳ್ಳು ಚಂದ ಮೆತ್ಕೊಳ್ಳಿ ಅಂತ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ನೋಡಿರಿ ಈ ರೀತಿ ನೋಡಿ ನಾವು ಏನಂದ್ರೆ ಚಕ್ಕಿ ಅಂತೀವಲ್ಲ, ಚಕ್ಕಿ ಆ ರೀತಿ ಕೂಡ ಕಟ್ ಮಾಡ್ಕೊಬೋದು ರೀ. ನಿಮಗೆ ಚಕ್ಕಿ ಗಪ್ಲೆ ಕೂಡ ಕಟ್ ಮಾಡಿಕೊಂಡ್ರು ಈಸಿ ಆಗ್ತದೆ. ಇಲ್ಲ ಅಂದ್ರೆ ನೀವು ಈ ರೀತಿ ಉಂಡೆ ಕಟ್ಕೊಬೋದು ನೋಡಿ.
ನಾನು ಸ್ವಲ್ಪ ಕೆಳಗೆ ತುಪ್ಪ ಹಚ್ಚಿದ್ರೂ ಕೂಡ ಈ ರೀತಿ ಮೆತ್ಕೊಳ್ತದೆ ನೋಡಿರಿ, ಏನು ಪರವಾಗಿಲ್ಲ. ಇವಾಗ ಸ್ವಲ್ಪ ಈ ರೀತಿ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇರಬೇಕು. ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ರೆ ತಣ್ಣಗಾಗ್ತದೆ. ತಣ್ಣಗಾದ್ಮೇಲೆ ನಾವು ಉಂಡೆ ಕಟ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಉಂಡೆ ಕಟ್ಟುವಾಗ ಒಂದು ಕೇರ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೀವು ಉಂಡೆ ಕಟ್ಟಬೇಕು. ಯಾಕಂದ್ರೆ ಸ್ವಲ್ಪ ಕೈ ತುಂಬಾ ಚಿಟಿಕೆ ಹಾಕ್ಬಿಡ್ತದೆ ರೀ. ಹಾಗಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನೀವು ಈ ರೀತಿ ಉಳ್ಳಿ ಮಾಡ್ಕೊಳ್ತಾ ಬರ್ರಿ. ತುಂಬಾ ಸಿಂಪಲ್ ನೋಡಿರಿ. ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನೀವು ಏನಾದರೂ ತಣ್ಣಗಾದ್ಮೇಲೆ ನೀವು ಉಂಡೆ ಕಟ್ಟಲಿಕ್ಕೆ ಬರಲ್ಲ ರೀ. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಈಸಿಯಾಗಿ ಉಂಡೆ ಕಟ್ಕೋಬೋದು ನೋಡಿರಿ. ಒಬ್ರಿಬ್ರು ಯಾರೇ ಇದ್ರೂ ಸಹಾಯ ತೊಗೊಂಡ್ಬಿಟ್ರೆ 1 ಸೆಕೆಂಡ್ನಾಗ ಎಲ್ಲನೂ ಕೂಡ ಉಂಡೆ ರೆಡಿ ಆಗಿಬಿಡ್ತಾವೆ ರೀ. ಹಂಗಂದ್ರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ? ಮಕರ ಸಂಕ್ರಾಂತಿ ಸ್ಪೆಷಲ್ಲಾಗಿ ಎಳ್ಳಿನ ಉಂಡೆ ರೆಡಿ ಆಗ್ತಾ ಇರೋದು ನೋಡಿರಿ. ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ತೊಗೊಂಡಾಯ್ತು ನೋಡಿರಿ. ಈ ರೀತಿ ಎಳ್ಳಿನ ಉಂಡೆ ಮಾಡಿಕೊಂಡು ನೀವು ಕೂಡ ಬಾಯಿ ತುಂಬ ರುಚಿಯಾಗಿ ತಿಂದು ರುಚಿಯಾಗಿ ಮಾತಾಡಿ ಸ್ನೇಹಿತರೆ ಅಂತ ನಾನು ಅನ್ಕೋತೀನಿ. ಹಾಗೆಂದರೆ ಇವತ್ತಿನ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳು ವೀಕ್ಷಕರೇ. ಹಾಗೆ ನಮ್ಮ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.